ಕಂಠೀರವ ಸ್ಟೇಡಿಯಂ ಬಳಿ ರಾಜಕಾಲುವೆ ನಿರ್ವಹಣೆ ಮಾಡದ್ದಕ್ಕೆ ಪಾಲಿಕೆ ದಂಡಾಸ್ತ್ರ ಪ್ರಯೋಗಿಸಿದೆ. ಗುತ್ತಿಗೆದಾರ ವಿ ವಾಸುಗೆ ಬಿಬಿಎಂಪಿ 50,000 ದಂಡ ವಿಧಿಸಿದೆ. ಬೃಹತ್ ನೀರುಗಾಲುವೆ ಕೋರಮಂಗಲ ಕಣಿವೆ ವಿಭಾಗದ ಗುತ್ತಿಗೆದಾರ ವಾಸು ರಾಜಕಾಲುವೆ ವಾರ್ಷಿಕ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರಿದ್ರು. ನಿನ್ನೆ ರಾತ್ರಿ ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ಐಪಿಎಲ್ ಟಿಕೆಟ್ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 1,200 ರೂಪಾಯಿ ಬೆಲೆಯ ಟಿಕೆಟ್ ಅನ್ನ 12,000 ರೂಪಾಯಿಗೆ ಚರಣ್ ಮಾರಾಟ ಮಾಡ್ತಾ ಇದ್ದ. ಹರ್ಷವರ್ಧನ್ ಎಂಬಾತನಿಂದ ಚರಣ್ ಟಿಕೆಟ್ ಖರೀದಿಸಿದ್ದ. ಈ ಬಗ್ಗೆ ಯಶವಂತಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಚರಣ್ ರಾಜ್, ಹರ್ಷವರ್ಧನ ಸಕ್ಲೇಚ, ವಿನಯ್, ವೆಂಕಟಸಾಯಿಯನ್ನ ಬಂಧಿಸಲಾಗಿದೆ. ನಗರದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವೆ ಐಪಿಎಲ್ ಮ್ಯಾಚ್ ನಡೀತಾ ಇದೆ. ಜಿದ್ದಾಜಿದ್ದಿನ ಪಂದ್ಯದ ವೀಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ವೀಕ್ಷಿಸಿದ್ರು. ಇನ್ನು ಕ್ರಿಕೆಟ್ ಅಭಿಮಾನಿಗಳಿಗಾಗಿ ಇವತ್ತು ಮಧ್ಯರಾತ್ರಿ 12 ಗಂಟೆ ತನಕ ಮೆಟ್ರೋ ಸಂಚಾರ ಇರಲಿದೆ.